ಗುರುದೇವ್, ಸಿಂಹರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಸಕ್ಸಸ್ ಸಿಗುತ್ತೆ, ಯಾವ ಕೆಲಸವನ್ನ ಮಾಡದೇ ಇರೋದು ಒಳ್ಳೇದು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಸಿಂಹರಾಶಿಯವರ ಜೂನ್ ತಿಂಗಳ ಭವಿಷ್ಯ. ಇನ್ನು ಜೂನ್ ತಿಂಗಳ ಭವಿಷ್ಯ ಸಿಂಹರಾಶಿಯವರದ್ದು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ಗೌರವ, ಕೀರ್ತಿ ಅಂತಕ್ಕಂಥದ್ದು ಯಥೇಚ್ಛವಾಗಿ ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಅವಶ್ಯಕತೆ ಏನಿರುತ್ತಲ್ಲ ಅದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅವಶ್ಯಕ ವಸ್ತುಗಳು, ಬಹಳ ಟೈಮ್ ಇಂದ ಮೊಬೈಲ್ ತಗೋಬೇಕು, ಕಂಪ್ಯೂಟರ್ ತಗೋಬೇಕು, ಗಾಡಿ ತಗೋಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ, ಅದು ನಿಮಗೆ ಅವಶ್ಯಕತೆ ಆಗಿತ್ತು ಅಂದ್ರೆ, ಭೋಗದ ವಸ್ತು ಅಲ್ಲದೆ ಒಂದು ಅವಶ್ಯಕತೆ ನಿಮಗೆ ಆಗಿತ್ತು ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಸಿಂಹರಾಶಿಯವರಿಗೆ ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಅದನ್ನ ಪಡ್ಕೊಳ್ಳೋದ್ರಿಂದ ಮನಸ್ಸಿಗೆ ಸಂತೋಷ, ಹಿತ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ರೋಗ ನಿವಾರಣೆ ಆಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ ಇರುವಂತದ್ದು. ಧನಲಾಭವೂ ಕೂಡ ಇರುವಂತದ್ದು ಈ ಮಾಸದಲ್ಲಿ. ಕೆಲವರಿಗೆ ಸಂತಾನ ಭಾಗ್ಯವೂ ಕೂಡ ದೊರೆಯುವಂತಹ ಸಾಧ್ಯತೆಗಳಿರುವಂತದ್ದು. ಹಾಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದುವಂತಹ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಇರುವಂತದ್ದು. ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಇರುವಂತಹದ್ದು. ಹಾಗೆ ಅಗ್ನಿ ಅಥವಾ ಆಯುಧಗಳಿಂದ ದೂರ ಇರುವಂತದ್ದು ಸಿಂಹರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಗಮನದಲ್ಲಿಟ್ಕೊಳ್ಳುವಂತಹ ವಿಚಾರಗಳು ಅಂತ ಹೇಳ್ತೇನೆ. ಯಾಕಂದ್ರೆ ಇದರಿಂದಾಗಿ ಸ್ವಲ್ಪ ಅವಘಡಗಳು ನಿರ್ಮಾಣ ಆಗಿ ನಿಮ್ಮ ದೇಹಕ್ಕೆ ಒಂದಷ್ಟು ಗಾಯಗಳಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೋದು ಈ ತಿಂಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಕೊಡುತ್ತೆ. ಅತಿಯಾದಂತಹ ಕೋಪವನ್ನ ಮಾಡೋದ್ರಿಂದ ನಷ್ಟವನ್ನ ಪಡ್ಕೊಳ್ತೀರಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಲಾಭದಾಯಕವಾಗಿರುತ್ತೆ. ಶಾಲೆ ಕಾಲೇಜುಗಳೆಲ್ಲವೂ ಕೂಡ ಇಷ್ಟು ದಿನ ರಜಾ ದಿನ ಇತ್ತು, ಈಗ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಶುಭ ಆಗುವಂತಹ ಸಾಧ್ಯತೆ ಇರುವಂತದ್ದು. ಒಂದು ಸೇವಕ ವೃತ್ತಿ, ಒಂದು ಸಮಾಜ ಸೇವಕರೇ ಇರುತ್ತಾರಲ್ಲ, ಅವರಿಗೆ ಮನ್ನಣೆ, ಅವರು ಇರತಕ್ಕಂತಹ ಮನಸ್ಥಿತಿ, ಅವರಿಗೆ ಒಂದಷ್ಟು ಲಾಭಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ನಿಮ್ಮ ಕೈ ಕೆಳಗೆ ಯಾರಾದ್ರೂ ಕೆಲಸವನ್ನ ಮಾಡ್ತಾ ಇದಾರೆ ಅಂದ್ರೆ, ಸಾಧ್ಯ ನಿಮ್ಮ ಕೈಯಲ್ಲಿ ಯಾವ್ದಾಗುತ್ತೋ ಅವರಿಗೆ ಒಂದು ಸಣ್ಣ ಪುಟ್ಟ ಉಡುಗೊರೆ ಅಂತ ಹೇಳಿ ನೀಡಿ. ಇದರಿಂದಾಗಿ ಅವರ ವಿಶ್ವಾಸ ಅಂತಕ್ಕಂಥದ್ದು ನಿಮ್ಮ ಜೊತೆ ಇರುತ್ತೆ. ಹಾಗೆ ನಿಮಗೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತಹ ಒಂದು ಸಂಕಷ್ಟಗಳೇನಿರುತ್ತಲ್ಲ, ಅದರಲ್ಲಿ ಅವರು ನಿಮ್ಮ ಜೊತೆ ನಿಲ್ತಾರೆ. ಮೂಲವಾಗಿ ಸಿಂಹರಾಶಿಯವರು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಚಾಲಕರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಬೇಕಾಗತ್ತೆ. ನೀವು ಅತಿಯಾಗಿರ್ತಕ್ಕಂತಹ ವೇಗದಲ್ಲಿ ಗಾಡಿ ಓಡಿಸೋದ್ರಿಂದ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಹಾಗೆ ಶತ್ರುಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನ ದೂರದಲ್ಲಿಡಿ. ಇದರಿಂದ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳು ಅಲ್ಲಿಂದಲ್ಲಿಗೆ ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ. ನೀವು ಮುಖ್ಯವಾಗಿ ಈ ಮಾಸದಲ್ಲಿ ವಾಹನ ಚಾಲಕರು ಹಾಗೂ ಅಗ್ನಿ ಅವಘಡ ಎಲ್ಲವೂ ಕೂಡ ಸಿಂಹರಾಶಿಯವರಿಗೆ ಹೆಚ್ಚಾಗಿರುವಂತದ್ದು. ವಿಷ, ಅನಿಲ ಇದೆಲ್ಲವೂ ಕೂಡ ನಿಮಗೆ ಒಂದಷ್ಟು ಮಿಕ್ಸ್ಡ್ ಸ್ವಲ್ಪ ಥ್ರೆಟ್ಸ್ ಇದೆ. ಸ್ವಲ್ಪ ನೋಡಿಕೊಂಡು ಪ್ರತಿದಿನನೂ ಕೂಡ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗೆ ಶಿವಚಾಲೀಸ ಅಂತಕ್ಕಂಥ ಸ್ತೋತ್ರವನ್ನ ಪ್ರತಿದಿನ ಓದೋದು ಸಿಂಹರಾಶಿಯವರಿಗೆ ಅದೃಷ್ಟವನ್ನ ಕೊಡುತ್ತೆ. ಹಾಗೆ ನೀವು ಏನಾದ್ರೂ ಜೀವನದಲ್ಲಿ ಸೋಲುವಂತಹ ಪರಿಸ್ಥಿತಿ ಇತ್ತು ಅಂದ್ರೆ, ಓಂ ನಮೋ ಭಗವತೆ ವಾಸುದೇವ ಅಂತಕ್ಕಂಥ ಮಂತ್ರವನ್ನ ಪ್ರತಿದಿನ ಜಪ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಸರ್ವ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಶುಭದಾಯಕ ದಿನಗಳು ಅಂದ್ರೆ 8ನೇ ತಾರೀಕು, 16ನೇ ತಾರೀಕು ಹಾಗೂ 25ನೇ ತಾರೀಕು. 3 ದಿನಗಳು ತುಂಬಾ ಚೆನ್ನಾಗಿರುತ್ತೆ. ಸಿಂಹರಾಶಿಯವರಿಗೆ ಅದೃಷ್ಟ ಬರುತ್ತೆ. ಎಲ್ಲರೂ ಕೂಡ ಶುಭವಾಗ್ಲಿ. ಹಾಗೆ ಸಿಂಹರಾಶಿಯವರ ಮನಸ್ಸಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳೇನಿದ್ರು ಕೂಡ ಎಲ್ಲವೂ ಕೂಡ ಸಿದ್ಧಿಯಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.